ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಆಷಾಢ ಮಾಸದ ಮಹತ್ವ ಹಾಗೆಯೇ ಆಷಾಢ ಮಾಸದಲ್ಲಿ ಬರುವಂತಹ ಆಷಾಢ ಶುಕ್ರವಾರಗಳ ಮಹತ್ವ ಈಗಾಗಲೇ ಪ್ರತಿಯೊಬ್ಬರಿಗೂ ಕೂಡ ಗೊತ್ತೇ ಇದೆ. ಈ ಬಾರಿ ನಮಗೆ 4 ಆಷಾಢ ಶುಕ್ರವಾರಗಳು ಬರುತ್ತವೆ. ಈ ಆಷಾಢ ಶುಕ್ರವಾರದಲ್ಲಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು, ಲಕ್ಷ್ಮೀ ವ್ರತವನ್ನು ಕೈಗೊಂಡು ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡಬೇಕು. ನಾಳೆ ಜುಲೈ 17ನೇ ತಾರೀಕು ಶುಕ್ರವಾರ ಮೊದಲನೇ ಆಷಾಢ ಶುಕ್ರವಾರ ಆಗಿದೆ. ಈ ಮೊದಲನೇ ಆಷಾಢ ಶುಕ್ರವಾರದಂದು ಮನೆಯಲ್ಲಿ ಹೇಗೆ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು, ಲಕ್ಷ್ಮೀ ವ್ರತವನ್ನು ಕೈಗೊಳ್ಳಬೇಕು, ಹಾಗೆಯೇ ಯಾವ ಸಮಯದಲ್ಲಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು ಅನ್ನುವುದನ್ನು ತಿಳಿದುಕೊಳ್ಳೋಣ. ಹಾಗೆಯೇ ಈ ಆಷಾಢ ಶುಕ್ರವಾರದಂದು ಲಕ್ಷ್ಮಿಯ ಕಳಸವನ್ನು ಸ್ಥಾಪನೆ ಮಾಡಿನೇ ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕಾ ಅನ್ನುವ ಒಂದು ಮಾಹಿತಿಯನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಆಷಾಢ ಶುಕ್ರವಾರದಂದು ಮನೆಯಲ್ಲಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡುವುದರಿಂದ ಹಣಕಾಸಿನ ಸಮಸ್ಯೆಗಳು ಕಳೆದು ಮನೆಯು ಅಭಿವೃದ್ಧಿಯಾಗುತ್ತದೆ. ಹಣಕಾಸಿನ ಸಮಸ್ಯೆ ಒಂದೇ ಅಲ್ಲ, ಮನೆಯಲ್ಲಿ ಸುಖ ಶಾಂತಿ ಅನ್ನೋದು ಹೆಚ್ಚಾಗಿ ಸಮೃದ್ಧಿಯಾಗಿ ನಮಗೆ ಸಿಗುತ್ತದೆ. ಈ ಆಷಾಢ ಶುಕ್ರವಾರದಂದು ಕಳಸದ ಸ್ಥಾಪನೆಯನ್ನು ಮಾಡೇ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕಾ ಅನ್ನೋದಾದರೆ ನೋಡಿ, ನೀವು ಆಷಾಢ ಶುಕ್ರವಾರದಂದು ಲಕ್ಷ್ಮಿಯ ವ್ರತವನ್ನು ಮಾಡ್ತಾ ಇದ್ದೀನಿ ಅಂದರೆ ಆಷಾಢ ಶುಕ್ರವಾರ ಲಕ್ಷ್ಮೀ ವ್ರತವನ್ನು ಕೈಗೊಳ್ತಾ ಇದ್ದೀನಿ ಅನ್ನೋದಾದರೆ ಕಳಸದ ಸ್ಥಾಪನೆಯನ್ನು ಮಾಡೇನೆ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು. ಇಲ್ಲ ನೀವು ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀನಿ ಅಷ್ಟೇ ಅನ್ನುವುದಾದರೆ ನೀವು ಕಳಸದ ಸ್ಥಾಪನೆ ಮಾಡುವ ಅವಶ್ಯಕತೆ ಇಲ್ಲ. ಬರೀ ಫೋಟೋ ಅಥವಾ ಲಕ್ಷ್ಮಿಯ ವಿಗ್ರಹಕ್ಕೂ ಕೂಡ ನೀವು ಪೂಜೆಯನ್ನು ಸಲ್ಲಿಸಬಹುದು. ಲಕ್ಷ್ಮೀ ಪೂಜೆ ಬೇರೆ, ಲಕ್ಷ್ಮೀ ವ್ರತ ಬೇರೆ. ವ್ರತ ಅಂದರೆ ಒಂದು ಸಂಪೂರ್ಣವಾದ ವ್ರತವನ್ನು ನಾವು ಕೈಗೊಳ್ಳುವಂಥದ್ದು. ಅಂದರೆ ಮಹಾಲಕ್ಷ್ಮಿಯ ಕಳಸದ ಸ್ಥಾಪನೆಯನ್ನು ಮಾಡಿ ಆ ಕಳಸದಲ್ಲಿ ಲಕ್ಷ್ಮಿಯ ಆವಾಹನೆಯನ್ನು ಮಾಡಿ ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಲಕ್ಷ್ಮೀ ವ್ರತ ಅಂದರೆ ನೀವು ಕಳಸದ ಸ್ಥಾಪನೆಯನ್ನು ಮಾಡಲೇಬೇಕು. ಇಲ್ಲ ಮಾಮೂಲಿಯಾಗಿ ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆ ಅಷ್ಟೇ ನಾವು ಮಾಡ್ತೀವಿ ಅನ್ನೋದಾದರೆ ಕಳಸ ಸ್ಥಾಪನೆ ಬೇಡ. ನಿಮ್ಮಲ್ಲಿ ಲಕ್ಷ್ಮಿಯ ಫೋಟೋ ಇದ್ದರೆ ಯಾವುದಾದ್ರೂ ಫೋಟೋ ಆಗಲಿ, ಅಷ್ಟಲಕ್ಷ್ಮಿಯ ಫೋಟೋ ಯಾವುದಾದ್ರೂ ಒಂದು ಲಕ್ಷ್ಮಿಯ ಫೋಟೋ ಅಥವಾ ಲಕ್ಷ್ಮಿಯ ವಿಗ್ರಹಕ್ಕೆ ನೀವು ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ. ಕಳಸದ ಸ್ಥಾಪನೆಯನ್ನು ಮಾಡಿ ಮಹಾಲಕ್ಷ್ಮಿ ಆಷಾಢ ಶುಕ್ರವಾರದ ವ್ರತವನ್ನು ಮಾಡ್ತೀನಿ ಅಂತ ಅನ್ನುವವರು ನೀವು ವರಮಹಾಲಕ್ಷ್ಮಿ ಹಬ್ಬದಲ್ಲೆಲ್ಲ ಹೇಗೆ ಲಕ್ಷ್ಮೀ ಕಳಸದ ಸ್ಥಾಪನೆಯನ್ನು ಮಾಡ್ತೀರೋ ಅದೇ ರೀತಿಯಾಗಿ ಕಳಸದ ಸ್ಥಾಪನೆಯನ್ನು ಮಾಡಬೇಕಾಗುತ್ತೆ. ಕಳಸದ ಚೆಂಬು ಅಥವಾ ಕಳಸದ ಬಿಂದಿಗೆಯನ್ನು ಒಂದು ಜಾಗದಲ್ಲಿ ಇಟ್ಟು ಕಳಸದ ಕೆಳಗೆ ನೀವು ಅಕ್ಕಿಯನ್ನು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಕಳಸದ ಚೆಂಬು ಅಥವಾ ಬಿಂದಿಗೆಯನ್ನು ಇಡಬೇಕು. ಕಳಸಕ್ಕೆ ಶುದ್ಧವಾದ ನೀರನ್ನು ಹಾಕಿ ಮಂಗಳಕರವಾದ ದ್ರವ್ಯಗಳನ್ನು ಕಳಸದ ನೀರಿನಲ್ಲಿ ಹಾಕಿ ಮಾವಿನೆಲೆ ಅಥವಾ ವೀಳ್ಯದೆಲೆಯನ್ನು ಕಳಸಕ್ಕೆ ಇಡಬೇಕು. ಜೊತೆಗೆ ತೆಂಗಿನಕಾಯಿಯನ್ನು ಇಡಬೇಕು. ಅರಿಶಿನ ಕುಂಕುಮ ಹೂವುಗಳಿಂದ ಅಲಂಕಾರವನ್ನು ಮಾಡಿ ಗೆಜ್ಜೆ ವಸ್ತ್ರವನ್ನು ಹಾಕಿ ಮಾಂಗಲ್ಯ ಅಥವಾ ಅರಿಶಿಣದ ಕೊಂಬನ್ನು ಕಟ್ಟಬೇಕು. ಈ ರೀತಿಯಾಗಿ ನಾವು ಆಷಾಢ ಶುಕ್ರವಾರ ಲಕ್ಷ್ಮೀ ವ್ರತವನ್ನು ಕೈಗೊಳ್ಳುವಂಥವರು ಕಳಸದ ಸ್ಥಾಪನೆಯನ್ನು ಮಾಡಬೇಕು. ಇನ್ನು ಕಳಸದ ಸ್ಥಾಪನೆ ಇಲ್ಲ, ವ್ರತ ಮಾಡ್ತಾ ಇಲ್ಲ ಅಂತ ಅನ್ನುವವರು ನಿಮ್ಮಲ್ಲಿ ಒಂದು ಫೋಟೋ ಇದ್ದರೆ ಲಕ್ಷ್ಮಿಯ ಫೋಟೋವನ್ನು ಸ್ವಚ್ಛ ಮಾಡಿಕೊಂಡು ಅರಿಶಿನ ಕುಂಕುಮ ಶ್ರೀಗಂಧ ಹೂಗಳನ್ನು ಹಚ್ಚಿ ಗೆಜ್ಜೆ ವಸ್ತ್ರವನ್ನು ಹಾಕಿ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ. ಇನ್ನು ಯಾವಾಗ ಈ ಆಷಾಢ ಶುಕ್ರವಾರದ ಕಳಸದ ವಿಸರ್ಜನೆಯನ್ನು ಮಾಡಬೇಕು, ಲಕ್ಷ್ಮೀ ಕಳಸದ ವಿಸರ್ಜನೆಯನ್ನು ಮಾಡಬೇಕು ಅಂದರೆ ಲಕ್ಷ್ಮೀ ವ್ರತವನ್ನು ಕೈಗೊಂಡಿರುವಂಥವರು ಕಳಸದ ಸ್ಥಾಪನೆಯನ್ನು ಶುಕ್ರವಾರ ಮಾಡಿರ್ತೀರಾ ಅಲ್ವಾ. ಸೊ ನೀವು ಶನಿವಾರ ಕಳಸವನ್ನು ವಿಸರ್ಜನೆ ಮಾಡೋದಕ್ಕೆ ಹೋಗಬೇಡಿ. ಭಾನುವಾರದಂದು ಕಳಸದ ವಿಸರ್ಜನೆಯನ್ನು ಮಾಡಬೇಕು. 3 ದಿನಕ್ಕೆ ನಾವು ಆಷಾಢ ಶುಕ್ರವಾರದ ಲಕ್ಷ್ಮೀ ಕಳಸದ ವಿಸರ್ಜನೆಯನ್ನು ಮಾಡಬೇಕು. ಶುಕ್ರವಾರ ಕಳಸದ ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿ, ಶನಿವಾರನೂ ಕೂಡ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಿ, ಭಾನುವಾರ ಬೆಳಗ್ಗೆ ನೀವು ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡಿ ನೀವು ಕಳಸದ ವಿಸರ್ಜನೆಯನ್ನು ಮಾಡಬೇಕು. ತುಂಬ ಜನ ಮನೆಯಲ್ಲಿ ಪ್ರತಿನಿತ್ಯವೂ ಕೂಡ ಕಳಸವನ್ನು ಇಟ್ಕೊಂಡಿರ್ತಾರೆ. ಈ ಪ್ರತಿನಿತ್ಯದ ಕಳಸಕ್ಕೆ ನೀವು ಆಷಾಢ ಶುಕ್ರವಾರದಂದು ಲಕ್ಷ್ಮೀ ಪೂಜೆಯನ್ನು ಮಾಡುವುದಾದರೆ 3 ದಿನಕ್ಕೆ ನೀವು ಕಳಸದ ವಿಸರ್ಜನೆಯನ್ನು ಮಾಡುವ ಅವಶ್ಯಕತೆ ಇಲ್ಲ. ಮತ್ತೆ ನೆಕ್ಸ್ಟ್ ಶುಕ್ರವಾರ 2ನೇ ಶುಕ್ರವಾರದ ತನಕ ಕಳಸವನ್ನು ಹಾಗೆ ಇಟ್ಟು 2ನೇ ಶುಕ್ರವಾರ ಕಳಸದ ವಿಸರ್ಜನೆಯನ್ನು ಮಾಡಿ ನೀವು ಕಳಸವನ್ನು ಶುದ್ಧ ಮಾಡಿಕೊಂಡು ಮತ್ತೆ ಶುದ್ಧವಾದ ನೀರನ್ನು ಕಳಸಕ್ಕೆ ಹಾಕಿ ನೀವು ಕಳಸದ ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸಬೇಕು. ಈ ಲಕ್ಷ್ಮೀ ವ್ರತಕ್ಕೆ ಆಷಾಢ ಶುಕ್ರವಾರದ ಲಕ್ಷ್ಮೀ ವ್ರತಕ್ಕೆ ಅಂತಲೇ ಕಳಸದ ಸ್ಥಾಪನೆಯನ್ನು ಮಾಡಿರ್ತೀರಲ್ಲ ಅಂಥವರು ಸ್ಥಾಪನೆಯಾದ 3 ದಿನದವರೆಗೂ ಕೂಡ ಕಳಸವನ್ನು ಇಟ್ಕೊಂಡು 3ನೇ ದಿನಕ್ಕೆ ಕಳಸದ ವಿಸರ್ಜನೆಯನ್ನು ಮಾಡಲೇಬೇಕಾಗುತ್ತೆ. ಇನ್ನು ಯಾವ ಸಮಯದಲ್ಲಿ ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಅನ್ನುವುದಾದರೆ
ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಆದಷ್ಟು ಲಕ್ಷ್ಮೀ ಪೂಜೆಯನ್ನು ಮಾಡಿ, ಅದೇ ಒಂದು ಶುಭವಾದ ಶ್ರೇಷ್ಠವಾದ ಲಕ್ಷ್ಮೀ ಪೂಜೆಯ ಸಮಯ. ಏಕೆಂದರೆ ಲಕ್ಷ್ಮಿಯನ್ನು ಬ್ರಾಹ್ಮಿ ಸ್ವರೂಪಿಣಿ ಅಂತ ಕರಿತೀವಿ. ತುಂಬಾ ಬೇಗ ನಾವು ಆಕೆಯನ್ನು ಶೀಘ್ರವಾಗಿ ಒಲಿಸಿಕೊಳ್ಬೇಕು ಅಂದರೆ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲೇ ಅಂದರೆ 6 ಗಂಟೆ ಒಳಗೆ ಆಕಾಶದಲ್ಲಿ ಇನ್ನೂ ನಕ್ಷತ್ರಗಳು ಇರಬೇಕಾದ್ರೇ ಲಕ್ಷ್ಮೀ ಪೂಜೆಯನ್ನು ಮಾಡಿದರೆ ತುಂಬ ಬೇಗ ಶೀಘ್ರವಾಗಿ ಆಕೆ ನಮಗೆ ಒಲಿಯುತ್ತಾಳೆ. ಅದನ್ನು ಬಿಟ್ಟರೆ ಶುಕ್ರವಾರ ಆಗಿರೋದ್ರಿಂದ ಆ ದಿನ ಬೆಳಗ್ಗೆ 10:30ರಿಂದ 12 ಗಂಟೆಯ ತನಕ ರಾಹುಕಾಲ ಇರುತ್ತೆ. ಹಾಗಾಗಿ ಆ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಡಿ. 10:30 ಒಳಗೇನೆ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡಿ. ಒಂದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ, ಇಲ್ಲಾಂದರೆ 10:30ರ ಒಳಗೆ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿ. 10:30ರಿಂದ 12 ಗಂಟೆಯ ತನಕ ಆ ದಿನ ಶುಕ್ರವಾರ ರಾಹುಕಾಲ ಇದೆ. ರಾಹುಕಾಲದಲ್ಲಿ ಮಾಡಿದಂಥ ಪೂಜೆ ದೇವರಿಗೆ ಸಲ್ಲೋದಿಲ್ಲ. ಇನ್ನು 12 ಗಂಟೆಯ ನಂತರ ಪೂಜೆಯನ್ನು ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಮಠ ಮಧ್ಯಾಹ್ನ ಕೂಡ ಲಕ್ಷ್ಮೀ ಪೂಜೆಯನ್ನು ಮಾಡಬಾರ್ದು. ಮಠ ಮಧ್ಯಾಹ್ನ ಯಾವುದೇ ದೇವರ ಪೂಜೆಯನ್ನು ಕೂಡ ಮಾಡಬಾರ್ದು ಅಂತ ಹೇಳಲಾಗುತ್ತದೆ. ಹಾಗಾಗಿ ಮಠ ಮಧ್ಯಾಹ್ನ ಮಾಡಬೇಡಿ. ಇನ್ನು ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಸಲ್ಲಿಸಬಹುದು. ಸಂಜೆ ಒಂದು 5:30ರಿಂದ 7 ಗಂಟೆಯ ತನಕ ಗೋಧೂಳಿ ಸಮಯ ಇರುತ್ತೆ. ಆ ಸಮಯದಲ್ಲೂ ಕೂಡ ನೀವು ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು. ಈ ಲಕ್ಷ್ಮೀ ವ್ರತವನ್ನು ಕೈಗೊಂಡಿರುವವರು ಬೆಳಗ್ಗೆನೆ ಪೂಜೆಯನ್ನು ಮಾಡಲೇಬೇಕಾಗುತ್ತೆ. ಬೆಳಗ್ಗೆ ಒಂದು 10:30ರ ಒಳಗೆ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಿ. ಆಷಾಢ ಶುಕ್ರವಾರದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ, ಮಡಿಬಟ್ಟೆಯನ್ನು ಧರಿಸಿ, ಅಂದರೆ ಶುದ್ಧವಾದ ಒಗೆದಿರುವಂಥ ಬಟ್ಟೆಯನ್ನು ಧರಿಸಿ ಒಂದು ಜಾಗವನ್ನು ಸ್ವಚ್ಛ ಮಾಡಿಕೊಳ್ಳಿ. ಅಥವಾ ನೀವು ದೇವರ ಮನೆಯಲ್ಲೇ ಲಕ್ಷ್ಮೀ ಕಳಸ ಸ್ಥಾಪನೆಯನ್ನು ಮಾಡೋದಾದರೆ ಅಲ್ಲೇ ನೀವು ಪೂಜೆಯನ್ನು ಮಾಡ್ಬೋದು. ಲಕ್ಷ್ಮಿಯ ಕಳಸದ ಸ್ಥಾಪನೆಯನ್ನು ಮಾಡುವವರು ಲಕ್ಷ್ಮೀ ಕಳಸದ ಸ್ಥಾಪನೆಯನ್ನು ಮಾಡಿ, ಅಥವಾ ಬರೀ ಲಕ್ಷ್ಮಿಯ ಫೋಟೋಗೆ ಪೂಜೆಯನ್ನು ಸಲ್ಲಿಸುವಂಥವರು ಫೋಟೋಗೆ ಪೂಜೆಯನ್ನು ಸಲ್ಲಿಸಿ, ಹೂಗಳಿಂದ ಅಲಂಕಾರವನ್ನು ಮಾಡಿ, ಗೆಜ್ಜೆ ವಸ್ತ್ರವನ್ನು ಹಾಕಿ, ಹಾಗೆಯೇ ನೈವೇದ್ಯವನ್ನು ಅರ್ಪಿಸಬೇಕು. ಯಾವುದಾದ್ರೂ ಒಂದು ನೈವೇದ್ಯ, ಮಹಾಲಕ್ಷ್ಮಿಗೆ ಪ್ರಿಯವಾಗುವಂತಹ ನೈವೇದ್ಯಗಳು ಇದ್ದಾವೆ. ಸಜ್ಜಿಗೆ ಆಗಿರ್ಬೋದು, ಸಿಹಿ ಪಾಯಸ ಆಗಿರ್ಬೋದು, ಖೀರ್ ಆಗಿರ್ಬೋದು, ಹಾಗೆಯೇ ಸಿಹಿ ಪೊಂಗಲ್ಲು, ಕೋಸಂಬರಿ, ಪಾನಕ, ಈ ರೀತಿಯಾಗಿ ಮಹಾಲಕ್ಷ್ಮಿಗೆ ಪ್ರಿಯವಾಗುವಂತಹ ಒಂದು ನೈವೇದ್ಯವನ್ನು ಅರ್ಪಿಸಿ, ಅಟ್ಲೀಸ್ಟ್ ಹಾಲನ್ನಾದರೂ ನೈವೇದ್ಯವಾಗಿ ಇಡಬೇಕು. ಹಣ್ಣುಗಳನ್ನು ಇಟ್ಟು, ತಾಂಬೂಲವನ್ನು ಇಟ್ಟು ನೀವು ತುಪ್ಪದ ದೀಪಗಳನ್ನು ಹಚ್ಚಿ ಪೂಜೆಯನ್ನು ಮಾಡಿ, ಪೂಜೆ ಮುಗಿದ ನಂತರ ನೀವು ಮಹಾಲಕ್ಷ್ಮಿಗೆ ಹೂಗಳಿಂದ ಅಥವಾ ಕುಂಕುಮದಿಂದ ಅರ್ಚನೆಯನ್ನು ಕೂಡ ಮಾಡ್ಬೋದು. ಲಕ್ಷ್ಮೀ ದೇವಿಯ ಅಷ್ಟೋತ್ತರವನ್ನು ಹೇಳಿಕೊಂಡು ನೀವು ಮಹಾಲಕ್ಷ್ಮಿಯ ಅರ್ಚನೆಯನ್ನು ಮಾಡಿ, ಕಾಯಿ ಒಡೆದು ಮಹಾಮಂಗಳಾರತಿಯನ್ನು ಕೂಡ ಮಾಡಿ, ಹಾಗೆಯೇ ಮುತ್ತೈದೆಯರನ್ನ ಮನೆಗೆ ಕರೆದು ಅರಿಶಿಣ ಕುಂಕುಮವನ್ನು ಕೂಡ ಕೊಡಿ. ಇನ್ನು ಲಕ್ಷ್ಮೀ ಪೂಜೆಯನ್ನು ಮಾಡೋದಕ್ಕಿಂತ ಮುಂಚಿತವಾಗಿಯೇ ನಾವು ಬೆಳಗ್ಗೆ ಹೊಸ್ತಿಲಿನ ಪೂಜೆಯನ್ನು ಮಾಡಿರಬೇಕು. ಮನೆಯ ಮುಖ್ಯ ದ್ವಾರದ ಹೊಸ್ತಿಲಿಗೆ ಪೂಜೆಯನ್ನು ಸಲ್ಲಿಸಿರಬೇಕು. ಬಾಗಿಲನ್ನೆಲ್ಲ ಸ್ವಚ್ಛ ಮಾಡಿಕೊಂಡು, ಹೊಸ್ತಿಲನ್ನು ಕೂಡ ಸ್ವಚ್ಛ ಮಾಡಿಕೊಂಡು, ಅರಿಶಿಣ ಕುಂಕುಮವನ್ನು ಹಚ್ಚಿ, ಹೂಗಳನ್ನು ಇಟ್ಟು, ರಂಗೋಲಿಯನ್ನು ಹಾಕಿ ಪೂಜೆಯನ್ನು ಮಾಡಿ, ಹಾಗೆಯೇ ಹೊಸ್ತಿಲಿನ 2 ಭಾಗದಲ್ಲೂ ಕೂಡ ದೀಪಗಳನ್ನು ಹಚ್ಚಿಡಿ. ಜೊತೆಗೆ ಮರೆಯದೆ ತುಳಸಿ ಗಿಡ ಇರುವಂಥವರು ತುಳಸಿ ಗಿಡಕ್ಕೆ ದೀಪವನ್ನು ಹಚ್ಚಿಟ್ಟು ಪೂಜೆಯನ್ನು ಸಲ್ಲಿಸಿ. ನಾವು ಹೊಸ್ತಿಲನ್ನು ಕೂಡ ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ತೀವಿ. ಹಾಗೆಯೇ ತುಳಸಿಯಲ್ಲೂ ಕೂಡ ಮಹಾಲಕ್ಷ್ಮಿ ಅಂಶ ಇರುತ್ತೆ ಅಂತ ಹೇಳ್ತೀವಿ. ಹಾಗಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕಾದ್ರೆ ನಾವು ಮನೆಯ ಮುಖ್ಯ ದ್ವಾರದ ಹೊಸ್ತಿಲಿಗೂ ಪೂಜೆಯನ್ನು ಸಲ್ಲಿಸಿರಬೇಕು. ಜೊತೆಗೆ ತುಳಸಿಗೂ ಕೂಡ ದೀಪವನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡಬೇಕು. ಹಾಗೆ ಮನೆ ಒಳಗೆ ಬಂದು ಕೂಡ ನೀವು ಮಹಾಲಕ್ಷ್ಮಿಗೆ ಪೂಜೆಯನ್ನು ಮಾಡಿರಬೇಕು. ಇದಿಷ್ಟು ಕೂಡ ಆಷಾಢ ಶುಕ್ರವಾರದ ಮೊದಲನೇ ಶುಕ್ರವಾರದಂದು ಸರಳವಾಗಿಯೇ ಮನೆಯಲ್ಲಿ ಪೂಜೆ ಮಾಡುವಂಥ ವಿಧಾನ. ಈ ನನ್ನ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದ್ರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.